ಗುರುವಾರ ಹೋಗ್ಬೇಕು ಅಂದರೆ ನಮಗೆ ಎಷ್ಟು ಅಂದರೆ ಬೇಜಾರಾಗ್ಬಿಡೋದು. ಅಯ್ಯೋ ಹೋಗ್ಲೇಬೇಕಾ ಅಟ್ಲೀಸ್ಟ್ ನಾನು ಒಬ್ಬಳು ಅವಲಕ್ಕಿ ರೆಡಿ. ಜನ ಇರ್ತಾರೆ ಅಂತ ಹಂಗೆ ನೋಡಿ ದೇವಸ್ಥಾನದ ಈಚೆನೇ ಇಷ್ಟು ಜನ ಇರ್ತಾರೆ. ಇದು ಕಡಲೆಬೇಳೆ ಹಾಕುವಾಗ ವಿಡಿಯೋ ಆಫ್ ಆಗಿಬಿಟ್ಟಿತ್ತೆ, ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗಮಂಗಲದ ಹುಡುಗಿ ದೀಪ. ಆಲ್ಸೋ ವೆಲ್ಕಮ್ ಟು 7 days ವ್ಲಾಗ್ ಚಾಲೆಂಜಲ್ಲಿ. ಇವತ್ತು 5th ಡೇ. ಸೊ ಟಿಫನ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅವಲಕ್ಕಿ ಮಾಡೋಣ ಅಂತ ಪ್ರಿಪೇರ್ ಮಾಡಿದ್ದೀನಿ. ಬನ್ನಿ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು 5 minutes ಬ್ಯಾಕ್ ಉನಿ ಹಾಕ್ಕೊಂಡಿರೋ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ವೈಟ್ ಪ್ಲೇನ್ ಮಾಡೋಣ ಅಂದ್ಕೊಂಡೆ, ಇರಲಿ ಅರಿಶಿನ ಇರಲಿ. ಇದಕ್ಕೆ ಹಂಗೆ ರುಚಿಗೆ ಉಪ್ಪು, ಆಮೇಲೆ ಸ್ವಲ್ಪ ಟೇಸ್ಟಿಗೆ ನಿಂಬೆಹಣ್ಣು ಇಟ್ಕೊಳ್ಳೋಣ. ಅಷ್ಟು ಮಾಡಿದ್ರೆ ಅವಲಕ್ಕಿ ರೆಡಿ. ಅವಲಕ್ಕಿ ರೆಡಿ. ಓಕೆ, ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ಟಿಫನ್ ಮಾಡೋ ಸಮಯ. ಸೊ ಇವಾಗ ಟಿಫನ್ ಮಾಡೋಣ. ಎಲ್ಲ ಕೆಲಸ ಮುಗೀತು, ಕಸ ಗುಡಿಸೋದು ಎಲ್ಲ ಏನೇನಿದೆ ಎಲ್ಲ ಮುಗೀತು. ಈಗ ಬಟ್ಟೆ ಒಂದು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಮುಗೀತು. ಇನ್ನು ಆರಾಮಾಗಿ ಟಿಫನ್ ಮಾಡೋದೆ. ಬನ್ನಿ. ಅವಲಕ್ಕಿ ಮಾಡಿದ್ಮೇಲೆ ಪಾತ್ರೆಯಲ್ಲಿ ಸ್ವಲ್ಪ ಇದ್ರ ಹಿಂದೆಗಡೆ ಇರೋದು ಅಂಟ್ಕೊಂಡಿರುತ್ತೆ. ಅದೊಂಥರ ಚೆನ್ನಾಗಿರುತ್ತೆ ಟೇಸ್ಟು. ಇದು ಸ್ವಲ್ಪ ಇದೆ ಅಷ್ಟೇ, ಅಂದರೆ ಪಾತ್ರೆಯಲ್ಲಿ ಅಂಟ್ಕೊಂಡಿರುತ್ತೆ. ಅದು ಕೆರೆದು ತಿಂದಾಗ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತದ. ನನಗಿಷ್ಟ. ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ. ಈ ಥರ ಇಲ್ಲಿ ಜಾಸ್ತಿ ಕಾಣಿಸ್ತಿಲ್ಲ, ಪಾತ್ರೆಯಲ್ಲಿರುತ್ತೆ. ನಾನು ಇದು ಕಡಲೆಬೇಳೆ ಹಾಕುವಾಗ ವಿಡಿಯೋ ಆಫ್ ಆಗಿಬಿಟ್ಟಿತ್ತೆ, ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಅರ್ಜೆಂಟಿಗೆ ಸುಮ್ಮನೆ ಸಾಕು ಸಿಂಪಲಾಗಿ ಅಂತ ಮಾಡಿರೋದು. ಎಲ್ಲರೂ ಸಚಿವ ಸಂಪುಟ ಸಭೆ ಸೇರಿದ್ದಾರೆ ಅಷ್ಟೇ. ಮಧ್ಯಾಹ್ನದಿಂದ ಬರೀ ಮಲ್ಕೊಂಡು ಅದು ಇದು ಎಡಿಟ್ ಮಾಡಿಕೊಂಡು ಹಿಂಗೆ ಟೈಮ್ ಆಗೋಯ್ತು. ಇವತ್ತು ಗುರುವಾರ, ರಾಯರ ಮಠಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅದೇನೂ ಗೊತ್ತಿಲ್ಲ, ಪ್ರತಿ ಸಲ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀನಿ. ಪ್ಲ್ಯಾನಿಂಗ್ ಮಾಡ್ಕೊಂಡಾಗ ಹೋಗೋಕ್ಕೆ ಆಗೋಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿದಾಗ ಅಷ್ಟೇ ಹೋಗೋಕ್ಕಾಗೋದು. ಏನೋ ಗೊತ್ತಿಲ್ಲ, ಇವತ್ತು ಅಷ್ಟೇ ಸಡನ್ ಪ್ಲ್ಯಾನ್ ಆಯಿತು. ಹೋಗ್ತಾಯಿದ್ದೀನಿ. ಬನ್ನಿ, ನಮ್ಮ ನಾಗಮಂಗಲದಲ್ಲಿರೋ ರಾಯರ ಮಠನ ತೋರಿಸ್ತೀನಿ. ರಾಯರ ದರ್ಶನ ನಿಮಗೂ ಆಗಲಿ, ಅವರ ಆಶೀರ್ವಾದ ನಿಮಗೂ ಇರಲಿ. ಬನ್ನಿ ಹೋಗೋಣ. ಎಷ್ಟು ಜನ ಇರ್ತಾರೆ ಅಂತ ಹಂಗೆ ನೋಡಿ ದೇವಸ್ಥಾನದ ಈಚೆನೇ ಇಷ್ಟು ಜನ ಇರ್ತಾರೆ ಯಾವಾಗಲೂ, ಪ್ರತಿ ಗುರುವಾರ. ಇನ್ನು ಒಳಗಡೆ ಇನ್ನೆಷ್ಟು ಜನ ಸೇರಿರಬೇಡ. 2 ಮಠಗಳಿದ್ದಾವೆ, ಇಲ್ಲೊಂದು ಮತ್ತು ಇಲ್ಲೇ ನಿಯರ್ ಇಲ್ಲೊಂದಿದೆ. ಆದರೆ ನಾವು ಇಲ್ಲೆಲ್ಲ ಹೆಂಗೆ ಹೇಳ್ತೀವಿ ಅಂದರೆ, ಅದನ್ನು ಹಳೆ ಮಠ, ಇದನ್ನು ಹೊಸ ಮಠ ಹಾಗೆ ಕರಿತೀವಿ. ಅಲ್ಲಿ ತುಂಬ ಜನ ಇದ್ದರು, ಅದಕ್ಕೆ ಇಲ್ಲೇ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬರ್ತಿದ್ವಿ. ಕೇಳು ಕೋಳಿ ಹಾಡುವ ಸುಪ್ರಭಾತವನ್ನು ಕೇಳು. ಈ 5, ಈ 6, ಈ 3 ಸಾಕು. 18 ಬೇಕು, ಬಿಡಬೇಕು 14.
18 ಬೇಕು ಬಿಡಬೇಕು 14 ಬಿಡಬೇಕು 14 ಬಿಡಬೇಕು 14 ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಮುದ್ದು ಮುಖದವ ಮೂರು ಜಡೆಯವ ಚಿತ್ತ ಉಡುಪಿಯ ಸ್ಥಳದಲ್ಲಿ ಒದ್ದು ಶಕಟನ ಆದಿ ಗುರುಗಳ ಮುದ್ದು ಉಡುಪಿಯ ಕೃಷ್ಣ ಕಡೆವ ಕಡಗೋಲ್ ಪ್ರಿಯರ ಗೆಲಿದವಗೆ ಬಾಲಚಂದ್ರ ಸುತನಿಗೆ ಮಾಮೆಯ ರಸ ಗೋಪಾಲ ಕೃಷ್ಣಗೆ ಮಂಗಳಂ ಜಯ ಸುಮಂಗಳಂ ಸದಾ ನಿತ್ಯ ಮಂಗಳಂ ಭಕ್ತರೇ ನಿಂತುಗೀರೆ ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿ ಗುರುಗಳ ದೋಸ್ತ ಎಲ್ರದ್ದು ಊಟ ಆಯಿತಾ? ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದು ಊಟ ಮಾಡಿ ಇನ್ನೇನು ಮಲ್ಕೋಬೇಕು. ಸೊ ದೇವಸ್ಥಾನಕ್ಕೆ ಹೋಗುವಂತಾಗ ನನಗೊಂದು ಫ್ಲ್ಯಾಶ್ ಆಯಿತು, ಅಂದರೆ ಚೈಲ್ಡ್ಹುಡ್ ಮೆಮೊರಿ. ಅದನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಲೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಏನಪ್ಪ ಅಂದರೆ ಆವಾಗ ಚಿಕ್ಕವರಿದ್ದಾಗ ಪ್ರತಿ ಗುರುವಾರ ಬಂದರೆ ಫುಲ್ ಫ್ಯಾಮಿಲಿ ನಾವು ರಾಯರ ಮಠಕ್ಕೆ ಹೋಗ್ತಿದ್ವಿ, ಕಂಪಲ್ಸರಿ ಹೋಗ್ತಿದ್ವಿ. ಅಲ್ಲಿ ಹೆಂಗೆ ಅಂದರೆ ಆರಾಧನೆ ಪೂಜೆ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಮೇ ಬಿ ಒಂದು 8 ಗಂಟೆ ಆಗ್ತಿತ್ತು ಅನಿಸುತ್ತೆ, 8 ಗಂಟೆ ಮೇಲೇ. ಇವಾಗ ಸ್ವಲ್ಪ ಲೇಟ್ ಆಗುತ್ತೆ, ಅವಾಗ ಸ್ವಲ್ಪ ಬೇಗನೆ ಮುಗಿತಿತ್ತು ಪೂಜೆ. ಮೇ ಬಿ 8 ಗಂಟೆ ಅಂದ್ಕೊಳ್ತೀನಿ. ಎಂತಕ್ಕೆ 8 ಗಂಟೆನೇ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ ಇದೊಂದು 10 ವರ್ಷ 11 ವರ್ಷದ ಹಿಂದೆ ಅಂದ್ಕೊಳ್ಳಿ ಆಯಿತಾ. ಅಷ್ಟು ವರ್ಷದಲ್ಲೂ ಇನ್ನೂ 8 ಗಂಟೆ ಅಂತಲೇ ಅಂತಿದ್ದೀನಿ ಅಂದರೆ ಒಂದು ರೀಸನ್ ಇದೆ. ಹೋಗ್ಬೇಕು, ಅದು ನನಗೆ ಗುರುವಾರ ಹೋಗ್ಬೇಕು ಅಂದರೆ ನಾವು ಎಷ್ಟು ಅಂದರೆ ಬೇಜಾರಾಗ್ಬಿಡೋದು. ಅಯ್ಯೋ ಹೋಗಲೇಬೇಕಾ ಅಟ್ಲೀಸ್ಟ್ ನಾನು ಒಬ್ಬಳನಾರ ಮನೇಲಿ ಬಿಟ್ಬಿಟ್ಟು ಹೋದರೆ ಸಾಕಪ್ಪ ಅನ್ನೋ ರೀತಿ ಮೈಂಡಲ್ಲಿ ಬರ್ತಿತ್ತು. ಏನಕ್ಕಪ್ಪ ಅಂದರೆ ಆವಾಗ ಅರಗಿಣಿ ಅನ್ನೋ ಸೀರಿಯಲ್ ಬರ್ತಿತ್ತು. ಐ ಥಿಂಕ್ ಆ ಟೈಮಲ್ಲಿ ನೋಡಿರ್ತೀರ ಆಲ್ಮೋಸ್ಟ್. ಅರಗಿಣಿ ಅನ್ನೋದು ತುಂಬ ಅಂದರೆ ಬ್ಲಾಕ್ ಬಸ್ಟರ್ ಸೀರಿಯಲ್ಲು. ಹಲೋ ಹಾಯ್ ಬಾಯ್ ಬಾಯ್ ಅನ್ನೋ ಸೀನು ಅವೆಲ್ಲ ಇನ್ನೂ ಕಣ್ಣು ಮುಂದೆ ಕಟ್ತಂಗಿದೆ. ಸೊ ಆ ಸೀರಿಯಲ್ನ ನೋಡೋದಕ್ಕೆ ಪ್ರತಿದಿನ ಮಿಸ್ ಮಾಡ್ದಂಗೆ ನೋಡ್ತಿದ್ದೆ ನಾನು. ಅಂದರೆ ಎಲ್ಲ ಫ್ಯಾಮಿಲಿನೇ ಕುತ್ಕೊಂಡು ನೋಡ್ತಿದ್ವಿ, ನಾನು ಕಣ್ಣು ಮಿಟ್ಕಿಸ್ದಂಗೆ ಕುತ್ಕೊಂಡು ನೋಡುವೆ ಹೆಂಗೆ ಅದನ್ನೆಲ್ಲ. ಸೊ ಅದು ಬರ್ತಿತ್ತಲ್ಲ, ಅದು ಮಿಸ್ ಆಗಿಬಿಡುತ್ತಲ್ಲ ದೇವಸ್ಥಾನಕ್ಕೆ ಹೋದರೆ ಆ ಸೀನ್ಗಳು. ಆ ಸೀರಿಯಲ್ ಆಲ್ಮೋಸ್ಟ್ ಒಂದು ಕಾಲು ಭಾಗ ಅರ್ಧ ಭಾಗ ಮುಗ್ದೋಗ್ತಿತ್ತು ಅನಿಸುತ್ತೆ. ಬಂದಿದ್ದ ತಕ್ಷಣ ಪಟ್ಟಂತ ಟಿ ವಿ ಆನ್ ಮಾಡಿಬಿಟ್ಟು ಕುತ್ಕೊಂಡ್ಬಿಡುವೆ. ಒಂದು 5 ನಿಮಿಷ 10 ನಿಮಿಷಕ್ಕೆಲ್ಲ ಮುಗ್ದೇ ಹೋಯ್ತಿತ್ತು ಸೀರಿಯಲು. ಸೊ ಅದು ನೆನಪಾಯಿತು, ಅದಕ್ಕೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದೆ. ನಿಮಗೂ ನಿಮ್ಮ ಚೈಲ್ಡ್ಹುಡ್ ಲೈಫಲ್ಲಿ ಯಾವ್ಯಾವ ಸೀರಿಯಲ್ ನೋಡ್ತಿದ್ರಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಏನಪ್ಪ ಅಂದರೆ ನನ್ನ ಕೇಶರಾಶಿಗೆ ಎಣ್ಣೆ ಹಚ್ಚಿ ತುಂಬ ದಿನಗಳೇ ಆಗ್ಬಿಟ್ಟಿದೆ. ಸೊ ಸ್ವಲ್ಪ ತಲೆ ಎಲ್ಲ ನೋಯ್ತಿದೆ. ಆ್ಯಂಡ್ ಇನ್ನೊಂದು ಇವಾಗ ತುಂಬ ಎಕ್ಸೈಟೆಡ್ ಆಗಿಬಿಟ್ಟಿದ್ದೀನಿ. ಎಂತಕ್ಕೆ ಅಂತ ನಾನು 2 ಡೇಸಲ್ಲಿ ಹೇಳ್ಬಿಡ್ತೀನಿ, ರಿವೀಲ್ ಮಾಡ್ತೀನಿ ಎಂತಕ್ಕೆ ಈ ಚಾಲೆಂಜು ಏನು ಎತ್ತ ಅಂತ ಎಲ್ಲ ರಿವೀಲ್ ಮಾಡ್ತೀನಿ. ಸೊ ನನ್ನ ಕೇಶರಾಶಿಗೆ ಎಣ್ಣೆಯನ್ನು ಲೇಪನ ಮಾಡಿ ಮಲ್ಕೊಳ್ಳೋದೆ. ಸೊ ಹಾಗೆ ನಿಮಗೂ ಕೂಡ ಶುಭರಾತ್ರಿ. ಸಿಗೋಣ ನಾಳೆ ಹೊಸ ಕಂಟೆಂಟ್ ಜೊತೆ. ಹಾಗೆಯೇ ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಜೋರಾಗೆ ನಡೆಯುತ್ತೆ ಮನೇಲಿ. ನೀವು ನಿಮ್ಮ ಚೈಲ್ಡ್ಹುಡ್ ಲೈಫಲ್ಲಿ ಯಾವ್ಯಾವ ಸೀರಿಯಲ್ ನೋಡ್ತಿದ್ದೀರಿ ಅಂತ ಎಲ್ಲ ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋ ನೋಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೋ ದೋಸ್ತ ಅಂತ ಹೇಳ್ತಾ ಸಿಗೋಣ ನಾಳೆ ಮತ್ತೆ. ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ.